ಡಿಟಾಕ್ಸ್ ಹರ್ಬಲ್ ಟೀಗೆ ಇವತ್ತು ತುಂಬಾ ಆರ್ಡರ್ಸ್ ಬಂದಿತ್ತು. ಕೊರಿಯರ್ ಮಾಡೋದಕ್ಕೆ ಬೇಗ ಬೇಗ ಎಲ್ಲ ಪ್ಯಾಕಿಂಗ್ ಮಾಡ್ತಿದ್ದೆ. ಇವತ್ತಿನ ನನ್ನ ವೆಯ್ಟ್ ಒಂದು 74.6 ಇದೆ. ಇವತ್ತಿನ ನನ್ನ ದಿನ ಡಿಟಾಕ್ಸ್ ಗ್ರೀನ್ ಟೀಯಿಂದ ಶುರು ಮಾಡ್ತಾ ಇದ್ದೀನಿ. ಇವತ್ತಿಂದ ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಆಗ್ತಿದೆ. ಫಸ್ಟ್ ಡೇ ಇವತ್ತು ಡಿಟಾಕ್ಸಿಫಿಕೇಷನ್ ಮಾಡ್ತಾ ಇದ್ದೀನಿ. ಡಿಟಾಕ್ಸಿಫಿಕೇಷನ್ಗೆ ಬೇಕಾಗಿರುವಂಥ ತರಕಾರಿಗಳೆಲ್ಲ ತರಿಸಿದ್ದೀನಿ. ಅಷ್ಟರಲ್ಲಿ ನಮ್ಮ ಮನೆಯವರಿಗೆ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತೇಳಿ ಪುರಿ ಉಸ್ಲಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಕಡಲೆಪುರಿಯನ್ನು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಕಡಲೆಕಾಯಿ ಬೀಜ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಒಂದೇ ಒಂದು ಕ್ಯಾರೆಟು ಇವೆಲ್ಲನೂ ಸೇರಿಸ್ಕೊಂಡು ಬಾಡಿಸ್ಕೋಬೇಕು. ಉಪ್ಪು, ಅರಿಶಿನ, ನೀರಲ್ಲಿ ನೆನೆಸಿಟ್ಟಿರುವಂಥ ಕಡಲೆಪುರಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಇವೆಲ್ಲ ಸೇರಿಸಿ ಮಿಕ್ಸ್ ಮಾಡಿದ್ರೆ ನಮ್ಮ ಪುರಿ ಉಸ್ಲಿ ರೆಡಿ ಆಗುತ್ತೆ. ಹಾಗೆಯೇ ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಮೊಸರನ್ನ ಕೂಡ ಮಾಡಿಟ್ಟಿದ್ದೀನಿ. ಅಡುಗೆ ಕೆಲಸ ಮಾಡಿದ ತಕ್ಷಣವೇ ಪಾತ್ರೆಗಳೆಲ್ಲ ತೊಳೆದಿಟ್ಬಿಡ್ತೀನಿ. ನಮ್ಮ ಪ್ರೀತುಗೆ SSLC ಬೋರ್ಡ್ ಎಕ್ಸಾಮ್ಸ್ ನಡೀತಿದೆ. ರಾತ್ರಿ ಎಲ್ಲ ಓದ್ಕೊತಿದ್ದ. ಬೆಳಗ್ಗೆ ಎದ್ದಿದ್ದು ಲೇಟ್. ಇವತ್ತು ಸ್ಟಡಿ ಹಾಲಿಡೇ ಇದೆ. ಅವನಿಗೆ ತಿಂಡಿ ಕೊಟ್ಟು ನನ್ನ ಡಿಟಾಕ್ಸಿಫಿಕೇಷನ್ಗೆ ಬೇಕಾಗಿರುವಂಥ ತರಕಾರಿ ಜ್ಯೂಸನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಹ್ಯೂಮನ್ ಬಾಡಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಟಾಕ್ಸಿನ್ಸ್ ಅಂದರೆ ವಿಷಕಾರಿ ವಸ್ತುಗಳು ಸೇರ್ಕೊಳ್ತಾ ಹೋಗ್ತವೆ. ಇದರಿಂದ ಅನಾರೋಗ್ಯಗಳು ತುಂಬಾ ಹೆಚ್ಚಾಗ್ತವೆ. ನಾವು ಯೂಸ್ ಮಾಡುವಂಥ ಮೇಕಪ್ ವಸ್ತುಗಳಲ್ಲಿ ಕೆಮಿಕಲ್ಸ್ ಇರುತ್ತೆ. ಇದ್ರ ಮೂಲಕ ನಮ್ಮ ದೇಹ ಸೇರುತ್ತೆ. ಹಾಗೆಯೇ ನಾವು ಉಸಿರಾಡೋ ಗಾಳಿಯಿಂದ, ನಾವು ಮಾಡೋ ಊಟದಿಂದ ಯಾವುದಾದ್ರೂ ಒಂದು ರೀತಿಯಲ್ಲಿ ನಮ್ಮ ದೇಹನ ಸೇರ್ಕೊಂಡ್ಬಿಡುತ್ತೆ. ಬೇಡದೇ ಇರುವಂತಹ ಟಾಕ್ಸಿನ್ಸನ್ನು ನಮ್ಮ ದೇಹದಿಂದ ಹೊರಗೆ ಹಾಕೋದಕ್ಕೆ ಡಿಟಾಕ್ಸಿಫಿಕೇಷನ್ ಅಂತ ಹೇಳ್ತೀವಿ. ವಾರಕ್ಕೆ ಒಂದು ಸಲ ನಾವು ಇದನ್ನು ಮಾಡಬೇಕಾಗುತ್ತೆ. ನಮ್ಮ ಹರ್ಬಲ್ ಡಿಟಾಕ್ಸ್ ಟೀ ಹಣ್ಣು, ನೀರು, ತರಕಾರಿಗಳನ್ನು ಬಳಸ್ಕೊಂಡು ಡಿಟಾಕ್ಸ್ ಡೇನ ಮಾಡ್ಕೋಬಹುದು. ಬೂದ್ಕುಂಬಳಕಾಯಿ, ಸೋರೆಕಾಯಿ, ಸೌತೆಕಾಯಿ, ಟೊಮೆಟೊ, ಬೆಟ್ಟದ ನೆಲ್ಲಿಕಾಯಿ, ಪುದೀನ, ಶುಂಠಿ ಇವಿಷ್ಟು ತರಕಾರಿಗಳನ್ನ ಬಳಸ್ಕೋಬಹುದು. ನಮ್ಮ ಸ್ಕಿನ್ಗೆ ಒಂದು ಒಳ್ಳೆ ಗ್ಲೋನೆಸ್ ಬರುತ್ತೆ. ಹಾಗೆ ವೆಯ್ಟ್ ಲಾಸ್ ಕೂಡ ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಡೇ 1 kg 300 ಗ್ರಾಮ್ ಅಷ್ಟು ವೆಯ್ಟ್ ಲಾಸ್ ಆಗಿದೆ.